ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವೀಗ ಭಾರತದ ಅತಿ ದೊಡ್ಡ ನೋನಿ ಫ್ಯಾಕ್ಟ್ರಿಯನ್ನು ನಿಮಗೆ ತೋರಿಸೋಕೆ ಬಂದಿದ್ದೇವೆ. ನನ್ನ ಜೊತೆ ಶ್ರೀನಿವಾಸ್ ಮೂರ್ತಿ ಅವರಿದ್ದಾರೆ. ಅವ್ರ ಹತ್ರ ತುಂಬ ವಿಚಾರ ಮಾತಾಡೋದಿದೆ. ಎಂಟೈರ್ ಬಿಸ್ನೆಸ್ ಸ್ಟಡಿಯನ್ನು ನಾವು ಇವತ್ತು ಮಾಡೋದಿದೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಆ ಕಡೆಗೆ ಹೋಗಬೇಕು. ಇಲ್ಲಿ ಕಾಣಿಸ್ತಿರೋದು ಫ್ಯಾಕ್ಟ್ರಿ ಒಳಗೆ ಏನಾಗುತ್ತೆ ಅನ್ನೋದು ನೋಡೋಕ್ಕಿಂತ ಮುಂಚೆ ಅಲ್ಲಿಗೆ ಬೇಕಾಗಿರೋ ಮೂಲ ವಸ್ತುವನ್ನು ಬೆಳೆಯೋ ಜಾಗ, ತೋಟ, ನೋನಿ ಹಣ್ಣನ್ನು ಬೆಳೆಯೋ ತೋಟ ಮತ್ತು ಆ ನೋನಿ ಜ್ಯೂಸ್ನಲ್ಲಿ ಹಾಕೋ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬೆಳೆಯೋ ಅದ್ಭುತವಾದ ಪರಿಸರ, ಅದನ್ನು ಶ್ರೀನಿವಾಸ್ ಮೂರ್ತಿ ಅವರೊಟ್ಟಿಗೆ ರೈಡ್ ಹೋಗಿ ನಾವು ನೋಡ್ಕೊಂಬರೋಣ. ನಮಸ್ಕಾರ ಸರ್, ಹೇಗಿದ್ದೀರಿ? ನಮಸ್ಕಾರ. ತುಂಬಾ ಸಂತೋಷ ಆಯ್ತು ನಮ್ಮ ತೋಟಕ್ಕೆ ಬಂದಿದ್ದು. 2-3 ವರ್ಷ ಆಯ್ತು ನಾವು ಮೀಟ್ ಆಗಿಲ್ಲ. ಹೌದು. ಇದು ಲಕ್ಷ್ಮಣ ಫಲ ಅಂತ ಹೇಳಿ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ತುಂಬಾ ಇದೆ ಅಂತ ಹೇಳಿ ಇದ್ರ ಬಗ್ಗೆ ಸುಮಾರು ದೇಶದಲ್ಲಿ ಕೂಡ ರಿಸರ್ಚ್ ಆಗ್ತಾ ಇದೆ. ಕ್ಯಾನ್ಸಿಕೇರ್ ಅಂತಾನು ಮಾಡಿರೋದು. ಹೌದು, ಅಮೃತವನಿ ಕ್ಯಾನ್ಸಿಕೇರ್ ಅಂತ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಿದೀವಿ. ಅದ್ರದ್ದು ನಾನು ಕೇಳಿರೋ ಪ್ರಕಾರ ಈಗ ಟ್ರಯಲ್ ಕೂಡ ಹ್ಯೂಮನ್ ಟ್ರಯಲ್ ಹೋಗ್ತಾ ಇದೆ. ಹ್ಯೂಮನ್ ಟ್ರಯಲ್ ಸೆಲ್ ಸ್ಟಡಿಯಲ್ಲಿ ಸುಮಾರು ಒಂದು 86% ರಿಸಲ್ಟ್ ಬಂತು. ಅನಿಮಲ್ ಸ್ಟಡಿಯಲ್ಲೂ ಬಹಳ ಒಳ್ಳೆ ರಿಸಲ್ಟ್ ಬಂದಿದೆ. ಈಗ ಹ್ಯೂಮನ್ ಟ್ರಯಲ್ ಆಗ್ಬೇಕು. ಬನ್ನಿ ತೋಟದೊಳಗೆ ಹೋಗೋಣ. ಎಲೆಕ್ಟ್ರಿಕಲ್ ಇದು ಗಾಡಿ? ಇದು ಎಲೆಕ್ಟ್ರಿಕ್ ಗಾಡಿ. ಯಾವ ಸೀಸನ್ ಅಲ್ಲಿ ಹಣ್ಣು ಜಾಸ್ತಿ ಬರುತ್ತೆ? ಈಗಿನ್ನು ಕಾಯಿ ಬರ್ತಾ ಇದಾವಲ್ಲ? ಹೌದು, ಈ ವಿಂಟರ್ ಸೀಸನ್ ಒಂದು ಸ್ವಲ್ಪ ಕಾಯಿ ಕಡಿಮೆ ಇರುತ್ತೆ. ವರ್ಷ ಇಡೀ ಕಾಯಿ ಕೊಡೋ ಗಿಡ. ನಿಮಗೆ ಒಂದು ನೋಡಲ್ಲಿ ಎಲೆ, ಒಂದ್ರಲ್ಲಿ ಕಾಯಿ, ಒಂದ್ರಲ್ಲಿ ಎಲೆ, ಒಂದ್ರಲ್ಲಿ ಕಾಯಿ, ಈ ತರ ವರ್ಷ ಇಡೀ ಕಾಯಿ ಬರ್ತಾನೆ ಇರುತ್ತೆ. ನಾವು ಹೆಲ್ತಿಯಾಗಿ ನಮ್ಮ ವಯಸ್ಸಿಗೆ ಸರಿಯಾಗಿ ಆರೋಗ್ಯದಲ್ಲಿ ಇರಬೇಕಾದ್ರೆ ಸುಮಾರು 200ಕ್ಕೂ ಹೆಚ್ಚು ಪೋಷಕಾಂಶ ನಮ್ಮ ದೇಹದಲ್ಲಿ ಕೆಲಸ ಮಾಡ್ಬೇಕಂತ. ನಾವು ಯಾವುದೇ ಸೊಪ್ಪು, ಹಣ್ಣು, ತರಕಾರಿ ಈ ಥರ ತೊಗೊಂಡ್ರೆ ಅದರಲ್ಲಿರೋಷ್ಟು 10, 20, 30 ಹೀಗೆ ಸಿಗುತ್ತೆ. ಬಟ್ ನಮ್ಮ ದೇಹಕ್ಕೆ ಬೇಕೇ ಆಗಿರುವ 164 ಪೋಷಕಾಂಶ ಇರುವ ಪ್ರಪಂಚದ ಒಂದೇ ಒಂದು ಹಣ್ಣು ಅಂತ ಇದನ್ನು ಗುರುತಿಸಿ 164 ವೈಟಮಿನ್ಸ್ ಅಂಡ್ ಮಿನರಲ್ಸ್. ಹೌದು, ಇದು ನ್ಯೂಟ್ರಾಸಿಟಿಕಲ್ಸ್. ಹಾಗೇನೆ ಸುಮಾರು 17 ಅಮೈನೋ ಆಸಿಡ್ಸ್ ಇದೆ. ಒಬ್ಬ ಮಲೆನಾಡಿನ ಒಬ್ಬ ಸಾಮಾನ್ಯ ರೈತ ವ್ಯಕ್ತಿಗೆ ಈ ಥಾಟ್ ಎಲ್ಲಿಂದ ಬಂತು, ಈ ಐಡಿಯಾ ಎಲ್ಲಿಂದ ಬಂತು, ಆಮೇಲೆ ಈ ಜರ್ನಿ ಹೇಗೆ ಶುರುವಾಗಿ ಇಲ್ಲಿವರೆಗೆ ಬಂತು ಅಂತ? ಒಳ್ಳೆ ಪ್ರಶ್ನೆ. 2003ರಲ್ಲಿ ನನಗೊಂದು ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಬೆನ್ನು ಹಿಡ್ಕೊಳ್ತು. ಅದು L4 L5 ಅಂತ ಆಯಿತು, ಸ್ಲಿಪ್ ಡಿಸ್ಕ್ ಅಂತ ಹೇಳಿದ್ರು, ಟ್ರಾಕ್ಷನ್ ಎಲ್ಲ ಹಾಕಿದ್ರು, ಹೋಯ್ತು. ಆನಂತರ ಒಂದು 3 ತಿಂಗಳು ಮೇಲೆ ಒಂದು ಪೂಜೆ ಮಾಡಿ ಹಿಡ್ಕೊಂಡಿದ್ದು ಹೋಗಲೇ ಇಲ್ಲ. ಆಮೇಲೆ ಕೆಲವು ಆಸ್ಪತ್ರೆಗೆ ಹೋದಾಗ ಅದು ಏನು ಟ್ರೀಟ್ಮೆಂಟ್ ಕೊಡೋದು, ಮತ್ತೆ ನೋವು ಜಾಸ್ತಿ ಆಗೋದು, ಈ ಥರ ಆಗ್ತಾ ಇತ್ತು. ಒಂದು ಬಾತ್ರೂಮಿಗೆ ಹೋಗ್ಬೇಕಾದ್ರೂ ಅಂಬೆಗಾಲು ಇಕ್ಕೊಂಡು ಹೋಗ್ತಿದ್ದೆ, ನಂಗೆ ಎದ್ದೇಳಕ್ಕಾಗ್ತಿರ್ಲಿಲ್ಲ. ಇನ್ನೇನು ಲೈಫೇ ಹೀಗಾಯ್ತಲ್ಲ ಅನ್ನೋ ಅಷ್ಟು ಟೈಮಲ್ಲಿ ಒಬ್ರು ನೋನಿನ ಇದೊಂದು 2 ವರ್ಷ ನೀವು ಬಳಸಿದ್ರೆ ನಿಮ್ಮ ಆರೋಗ್ಯ ಖಂಡಿತ ಸುಧಾರಣೆ ಆಗುತ್ತೆ ಅಂತ. ನೋಡಿ, ಹಣ್ಣು ತೋರಿಸ್ತೇನೆ. ಇದು ಕ್ಲೋಸ್ಡ್ ಏರಿಯಾದಲ್ಲಿ ಒಂದು ಹಣ್ಣಿದ್ರೆ ಮನೇಲಿ ಇರ್ಲಿಕ್ಕೆ ಆಗೋದಿಲ್ಲ. ಕೆಲವು ದೇಶದಲ್ಲಿ ಇದನ್ನ ವಾಮಿಟಿಂಗ್ ಟ್ರೀ ಇಂದಿದ್ದಾರೆ, ಕೆಲವು ದೇಶದಲ್ಲಿ ಡೆಡ್ ಮ್ಯಾನ್ ಟ್ರೀ ಇಂದಿದ್ದಾರೆ. ಬಟ್ ಇಷ್ಟು ಹಣ್ಣು ಆದ್ಮೇಲೆ ಇದರಲ್ಲಿ ಔಷಧಿ ಅಂಶ ಇರುವಂಥದ್ದು. ಆಮೇಲೆ ನನ್ನ ಕಾಲೇಜು ಸಹಪಾಠಿ ಡಾಕ್ಟರ್ ಸಂಜಯ್ ಅಂತ ಹೇಳಿ ಒಂದು ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು. ಅವ್ರಿಗೆ ಫೋನ್ ಮಾಡಿದೆ. ಅವರೊಂದು ಸಂಡೇ ಬಂದರು, ಈ ಹಣ್ಣು ತರಿಸಿ ಕುಡಿಯೋ ಹಾಗೆ ಮಾಡೋಣ ಅಂತ ಹೇಳಿದರು. ಇನ್ನೇನು ಎಲ್ಲ ಪ್ರಯತ್ನ ಆಗಿತ್ತು, ನಂಬಿಕೆಯಿಂದ ಕುಡಿತಾ ಬಂದೆ. ಒಂದು 3 ತಿಂಗಳಲ್ಲಿ ಬೆರಳು ಬಿಚ್ಚೋಕಾಯ್ತು, ಗೋಡೆ ಹಿಡಿದು ನಡೆದಷ್ಟು ಅದೇ. 1-1.5 ವರ್ಷದಲ್ಲಿ ಅಂಗಳಕ್ಕೆ ಬಂದೆ. ಬಂದಮೇಲೆ ನನಗೆ ಯಾವುದೇ ಹೊಸದು ಬೀಜ ಅಥವಾ ಗಿಡ ಸಿಕ್ಕಿದ್ರೆ ನನ್ನ ತೋಟಕ್ಕೆ ಹಾಕೋದು ನನ್ನ ಪ್ಯಾಷನ್. ಈ ನನಗೆ ಫಸ್ಟ್ ಕಸ್ಟಮರು ನಮ್ಮ ಬ್ಯಾಂಕ್ ಮ್ಯಾನೇಜರು. ಮೂರ್ತಿಯವರೇ, ನಿಮ್ಗೆ ಇಷ್ಟೊಂದು ಕಡಿಮೆ ಆಯ್ತಲ್ಲ, ನನಗೆ ಸ್ವಲ್ಪ ಕೊಡ್ರಿ, ಉಪಯೋಗಿಸ್ತೀನಿ ಅಂತ ಹೇಳಿದ್ರು. ಅವ್ರಿಗೊಂದು ಕ್ಯಾನ್ ಕೊಟ್ಟೆ. ಅವರಿಗೊಂದು 3-4 ತಿಂಗಳಲ್ಲಿ ನೋವು ಕಡಿಮೆ ಆಗಿಬಿಡ್ತು. ನಂತರ ಮತ್ತೊಬ್ಬರಿಗೆ ರೆಫರ್ ಮಾಡಿದರು, ಅವರಿಗೂ ಕಡಿಮೆ ಆಯಿತು. ಯಾರಿಗೆ ಕೊಟ್ಟರು ಒಂಥರ ಅಮೃತ ರೀತಿಯಲ್ಲಿ ಕೆಲಸ ಮಾಡುತ್ತಲ್ಲ ಅಂತ ಹೇಳಿ
ಅಮೃತ್ ನೋನಿ ಅಂತ ನಾಮಕರಣ ಮಾಡಿ 2009 ಹುಟ್ಟಿದ ಹೆಸರು. ಹೌದೌದು. ನಾವು ನಮ್ಮ ನೋನಿ ತೋಟದಲ್ಲಿ ಮತ್ತೆ ನಮ್ಮ ಕೃಷಿಕರು ಯಾರೆಲ್ಲ ಬೆಳೀತಾ ಇದಾರೆ ನೋನಿನ ಅವರೆಲ್ಲ ತೋಟದಲ್ಲೂ ಇಂಟರ್ ಕ್ರಾಪ್ ಆಗಿ ನಾವು ತುಂಬಾ ಔಷಧಿ ಗಿಡಗಳನ್ನ ಅಂದ್ರೆ ನಮಗೆ ಬೇಕಾಗಿರೋ ಗಿಡಮೂಲಿಕೆಯನ್ನ ಬೆಳಿತೇವೆ. ಈಗ ಉದಾಹರಣೆಗೆ ನೋಡಿ, ಇದು ಸೀಮಾರೋಬ ಅಂತೇಳಿ ಲಕ್ಷ್ಮೀ ತರು ಅಂತಾನೂ ಕರೀತಾರೆ. ಇದು ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇರೋಂಥ ಗಿಡ. ಈ ಬಾರ್ಡರ್ಲೆಲ್ಲ ಹಾಕಿದೀವಿ ನೋಡಿ, ಇದು ಈ ತರ ಮರಗಳಾಗತ್ತೆ. ಈ ಮರ ಹೌದು, ಆ ಮರ ಹೌದು. ಇದು ನೆಲ್ಲಿಕಾಯಿ ಗಿಡ ಅಲ್ವಾ? ಅದು ನೆಲ್ಲಿ. ಈ ವಿಂಟರ್ ಸೀಸನ್ ಅಲ್ಲಿ ಎಲೆ ಉದುರಿರುತ್ತೆ. ಈ ನೆಲ್ಲಿ ಕೂಡ ನಮಗೆ ದೊಡ್ಡ ಬಹಳ ಮುಖ್ಯವಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಅದು ಆಯುರ್ವೇದಿಕ್ ಪ್ರಾಡಕ್ಟ್ಗಳಿಗೆ. ಇದು ಹಾಗೆ ನೀರ್ಗುಂಡಿ, ನಮ್ಮ ಈ ಭಾಗದಲ್ಲಿ ಬೇಲಿಯಲ್ಲಿರೋ ಗಿಡ, ಬಹಳ ಸ್ಟ್ರಾಂಗ್ ಪೈನ್ ಕಿಲ್ಲರ್ ಇದು. ನಾವು ಈಗ ಅಮೃತವನಿ ಆರ್ಥೋಪ್ಲಸ್ಸಿಗೆ ಇದನ್ನು ಬಳಸ್ತೀವಿ. ಲಕ್ಷ್ಮಿ ಬಾರಮ್ಮ ಬಾ. ಕೃಷಿಗೆ ಗೋ ಸಾಕಾಣಿಕೆ ಕೂಡ ಬಹಳ ಮುಖ್ಯ. ಯಾಕಂದ್ರೆ ನಮಗೆ ಆ ಗಂಜಲ ಸಗಣಿ ಅದೆಲ್ಲ ಸಿಕ್ಕಿದಾಗ ಭಾಳ ಒಳ್ಳೆ ಗೊಬ್ಬರ ಮಾಡ್ಕೋಬೋದು. ನಮ್ಮೆಲ್ಲ ಪ್ರಾಡಕ್ಟು ಅಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ನಮ್ದೆಲ್ಲ ಕೃಷಿ ಆ ಪಾಟಲ್ಲೇ ಅಷ್ಟೊಂದು ಗಿಡಗಳು ಅಥವಾ ಅದು ಕಾಯಿಗಳು ಆಮೇಲೆ ಅಷ್ಟು ಫಲಭರಿತವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾವು ತಯಾರಿಸೋ ಗೊಬ್ಬರನೂ ಕೊಟ್ಟಿಗೆ ಗೊಬ್ಬರ ತಯಾರು ಮಾಡ್ತೀವಿ, ವರ್ಮಿ ಕಾಂಪೋಸ್ಟ್ ಮಾಡ್ತೀವಿ. ಸೊ ಅದನ್ನು ಅಲ್ಲಿಗೆ ಹೋಗೋಣ, ದೊಡ್ಡ ಯೂನಿಟೇ ಮಾಡಿದ್ದೀವಿ. ಬಾಹುಬಲಿಗಳಿದಾರಲ್ಲ. ಭೂನಿಧಿ ಎರೆಗೊಬ್ಬರ ತಯಾರಿಕಾ ಕೇಂದ್ರ. ಇಲ್ಲಿ ಎರೆಹುಳ ಇರುತ್ತಾ? ಇಲ್ಲಿ ಇದು ಈಗ ನೋಡಿ, ಎರೆಹುಳನ ರೈತ ಮಿತ್ರ ಅಂತ ಕರಿತಿದ್ದಾರೆ. ಆ ಎರೆಹುಳ ತಯಾರು ಮಾಡೋ ಗೊಬ್ಬರ ಇದೆಯಲ್ಲ, ಅದರಂಥ ಗೊಬ್ಬರ ರೈತರಿಗೆ ಇನ್ಯಾವುದು ಸಿಕ್ಕದೇ ಇಲ್ಲ. ನಾವು ಇದರಲ್ಲಿ ಹುಳ ಮತ್ತೆ ಮೊಟ್ಟೆನ ಅಭಿವೃದ್ಧಿ ಮಾಡಿಸ್ತೀವಿ. ಆಮೇಲೆ ಗೊಬ್ಬರ ತಯಾರಿ ಅಲ್ಲಿದೆ, ತೋರಿಸ್ತೀನಿ. ಸ್ವಲ್ಪ ಓಪನ್ ಮಾಡಿ, ಮೇಲ್ಪದರದಲ್ಲಿ ಇರಲ್ಲ. ಸ್ವಲ್ಪ ನೋಡಿ ಅದು ಎಷ್ಟಿರತ್ತೆ ಅಂದ್ರೆ ರೆಸ್ಟ್ ಮಾಡ್ತಿದ್ದಾರೆ ಒಳಗಡೆ ಎಲ್ಲ. ಅವು ಕೆಲಸ ನೋಡಿ ಆ ಥರ ಬಂಚು ಹುಳುಗಳಾಗಿರುತ್ತೆ. ನಾವು ಎರೆಗೊಬ್ಬರ ತಯಾರು ಮಾಡೋ ರೀತಿ, ಈ ಎಂಟೈರ್ ಶೆಡ್ ಅಲ್ಲಿ ಈ ಒಂದೊಂದು ಬೆಡ್ ಅಲ್ಲಿ ಸುಮಾರು 150 ಲೋಡ್ ತಯಾರಾಗುತ್ತೆ. ಎಲ್ಲ ಎರೆಗೊಬ್ಬರ. ಇದರಲ್ಲಿ ಒಂದು ಲೇಯರ್ ಕಾಂಪೋಸ್ಟ್ ಗೊಬ್ಬರ ಅಂದ್ರೆ ಒಂದು ಲೇಯರ್ ನಾವು ಇಂಡಸ್ಟ್ರಿಯಲ್ ವೇಸ್ಟ್ ಆಗ್ಲೇ ಹೇಳಿದಾಗೆ ಗಿಡಮೂಲಿಕೆ ಹಣ್ಣಿಂದ ಹಾಕ್ತಿವಿ. ಒಂದು ಲೇಯರ್ ಈ ಎಲ್ಲ ಏನ್ ನಮ್ಮ ಹರೆ ಅಥವಾ ಈ ತೆಂಗಿನ ಅವೆಲ್ಲ ಸಿಗುತ್ತಲ್ಲ, ಒಂದು ಚಾಪರ್ ಮೆಷಿನ್ ಇದೆ, ಅದಕ್ಕೆ ಹಾಕಿ ಆ ಪೌಡರ್ ಮಾಡಿ ಅದಕ್ಕೆ ಹಾಕ್ತಿವಿ. ಅದ್ರ ಮೇಲೆ ಒಣ ಎಲೆಗಳನ್ನ ಹಾಕ್ತಿವಿ. ಅದ್ರ ಮೇಲೆ ಅಡಿಕೆ ಸಿಪ್ಪೆ, ಇಲ್ಲಿ ಈ ಭಾಗದಲ್ಲಿ ರೈತರು ಜಾಸ್ತಿ ಬೆಳೆಯೋದ್ರಿಂದ ಆ ವೇಸ್ಟ್ ಮೆಟೀರಿಯಲ್ ಸಿಗುತ್ತೆ, ಅದನ್ನ ಕಳಿಸಿಬಿಟ್ಟು ಅದನ್ನ ಹಾಕ್ತಿವಿ. ಒಂದು ಪದರ ಸಗಣಿ ಹಾಕ್ತಿವಿ, ಒಂದು ಪದರ ಕೆಂಪು ಮಣ್ಣು ಹಾಕ್ತಿವಿ. ಈಗ 7 ಲೇಯರ್ ಆಗುತ್ತೆ. 7 ಲೇಯರ್ ಆದ್ಮೇಲೆ ಒಂದು 5 ಅಡಿ ದೂರದಲ್ಲಿ ಎರೆಹುಳ ಏನ್ ತೋರಿಸಿ ಅದನ್ನ ತಂದು ಒಂದಿಷ್ಟು ಹುಳನ ಬಿಡ್ತೀವಿ. ಬಿಟ್ಟು ಮಾಯಿಶ್ಚರ್ ಮೇಂಟೈನ್ ಮಾಡಿದಾಗ ಎಂಟೈರ್ ರಾಶಿನೇ ಎರೆಹುಳ ಆಗುತ್ತೆ. ಜೊತೆಗೆ ಕಲ್ಚರ್ ಅಂತ ಕೊಡ್ತಾರೆ ಯೂನಿವರ್ಸಿಟಿಯಲ್ಲಿ, ಅದನ್ನ ಹಾಕ್ತಿವಿ. ಅದು ಬೇಗ ಪೌಡರ್ ಮಾಡುತ್ತೆ. ಲಾಸ್ಟ್ 1 ತಿಂಗಳಿರುವಾಗ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಂತ 2 ಬ್ಯಾಕ್ಟೀರಿಯಾ ಕೊಡ್ತಾರೆ, ಅದನ್ನ ತಂದು ಹಾಕ್ತಿವಿ. ಮಾಯಿಶ್ಚರ್ ಮೇಂಟೈನ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ನಾವು ನಮ್ಮ ಗಿಡಗಳಿಗೆ ಬಳಸ್ತೀವಿ. ಇದೇನು ಬಾಕ್ಸ್? ಇದು ನಾವಿಲ್ಲಿ ನಮ್ಮ ತೋಟದಲ್ಲಿ ಒಂದು 65 ಬಾಕ್ಸ್ ಹನಿ ಬಾಕ್ಸ್ ಇಟ್ಟಿದ್ವಿ. ಜೇನುಗೂಡು ಇದು? ಜೇನುಗೂಡು. ಓಕೆ. ಈ ತೆಗೆದಾಗ ಇಟ್ಟಾಗ ಏನು ಕಚ್ಚಲ್ಲ? ಇಲ್ಲ. ನೋಡಿ ಯಾವ ತರ ಹಲ್ಲೆ ಕಟ್ಟಿದೆ ಅಂದ್ರೆ, ಇದು ಈಗ ತುಪ್ಪ ಮಾಡ್ತಾ ಇದೆ ಚೆನ್ನಾಗಿ. ಜೇನು ಸಾಕೋದ್ರಿಂದ ಪರಾಗಸ್ಪರ್ಶ ತುಂಬಾ ಚೆನ್ನಾಗುತ್ತೆ. ಹೌದೌದು. ಈಗ ನಮ್ಮಲ್ಲಿ ಜೇನುತುಪ್ಪ ನೀವು ಟೇಸ್ಟ್ ಮಾಡಿದ್ರೆ ಸ್ವಲ್ಪ ನೋನಿ ಫ್ಲೇವರೇ ಇದೆ. ನೋನಿ ಹೂವನ್ನು ತುಂಬಾ ಇಷ್ಟಪಡ್ತಾವೆ. ಓಕೆ. ಆ ಜೇನುತುಪ್ಪದಲ್ಲೂ ನೋಣಿ ಗುಣ ಇದಿರುತ್ತಾ? ಹೌದು, ಲಕ್ಷಣ ಇರುತ್ತೆ, ಖಂಡಿತ ಇರುತ್ತೆ. ಈ ಒಂದಕ್ಕೊಂದು ಪೂರಕವಾಗಿರ್ಬೇಕು. ಅಂದ್ರೆ ಕೃಷಿ ನಿಮಗೆ ಸಾವಯವ ಕ್ರಮದಲ್ಲಿ ಮಾಡಬೇಕು. ಆಮೇಲೆ ಒಂದೇ ಸರಿ ಅದರಲ್ಲಿ ಹಣ ಮಾಡ್ತೀನಿ ಅಂತ ಆ ದೃಷ್ಟಿಯಲ್ಲಿ ಹೊರಡಬಾರ್ದು. ಹೌದು, ಆ ರೀತಿ ಮಾಡಿದಾಗ ಮಾತ್ರ ಜೇನು. ಹೌದು, ಯಾವಾಗ ಮಾತ್ರ ನಮ್ಗೆ ಯಾವ್ದು ಈಗ ನೋನಿ, ಲಕ್ಷ್ಮಣ ಫಲ ಅಥವಾ ಯಾವುದೇ ಔಷಧಿ ಗಿಡ, ಪೆಪ್ಪರ್, ಶುಂಠಿ, ಅರಿಶಿನ ನೀವೇನ್ ತೊಳ್ತೀರ ಅದ್ರ ಗುಣಮಟ್ಟ ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ನಮ್ಮ ಗ್ರಾಹಕರಿಗೂ ಒಳ್ಳೆ ಉತ್ಪನ್ನ ಸಿಕ್ಕದಾಗ ಆಗತ್ತೆ. ನಾವಿಲ್ಲಿ ಥೀಮ್ ಪಾರ್ಕ್ ಅಲ್ಲಿದ್ದೀವಿ. ನಮ್ಮ ಜೊತೆಗೆ ವ್ಯಾಲ್ಯೂ ಪ್ರಾಡಕ್ಟ್ಸ್ನ CEO ಆಗಿರುವಂಥ ಇಂಚರ ನಾಡಿಗ್ ಅವರಿದ್ದಾರೆ. ವ್ಯಾಲ್ಯೂ ಪ್ರಾಡಕ್ಟ್ಸ್ ಅಮೃತ್ ನೋನಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ಹಾಯ್. ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟೀಸಿಂದ ಸ್ಟೂಡೆಂಟ್ಸ್ ಬರ್ತಾರೆ, ಮತ್ತು ರೋಟ್ರಿ JC ಅಂತ ಕ್ಲಬ್ಸಿಂದ ವಿಸಿಟರ್ಸ್ ಬರ್ತಾರೆ. ಸುಮಾರು ಜನ ವಿಸಿಟರ್ಸ್ ಇರೋದ್ರಿಂದ, ಎಸ್ಪೆಷಲಿ ಈಗಿನ ಜನ್ರೇಷನ್ ಅವರು ವೆಸ್ಟರ್ನೈಸ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಇಂಡಿಯನ್ ಹಿಸ್ಟ್ರಿ ಏನಿದೆ ಅದನ್ನು ತಿಳಿಸ್ಕೊಡೋಣ, ಹಾಗೆ ಆಯುರ್ವೇದದ ಹಿಸ್ಟ್ರಿ ಏನಿದೆ ಅದನ್ನು ತಿಳಿಸ್ಕೊಡೋಣ ಅಂತ ಹೇಳಿ ಒಂದು ಥೀಮ್ ಪಾರ್ಕ್ ಥರ ಮಾಡಿದ್ದೀವಿ. ಓಕೆ. ಇದು ನಮ್ಮ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್, ಡಿಪಾರ್ಟ್ಮೆಂಟ್ ಆಫ್ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ರಿಸರ್ಚ್. ಹೌದು. ಓಕೆ, ಬರೋಣ. ಇವರು ಸೌರಭ್ ಗಿರಿ ಅಂತ ನಮ್ಮ R&D ಇದ್ದಾರೆ. ಇದೇನಾಗ್ತಾ ಇದೆ? ಇದು ಸಾಲ್ಯುಬಿಲಿಟಿ ಟೆಸ್ಟ್ ಚೆಕ್ ಮಾಡ್ತೀವಿ ಸರ್.
ಎಲ್ಲ ಕಡೆ ಈಗ ಇದನ್ನು ಬಾಯ್ಲ್ ಆಗ್ತಾ ಇದೆಯಾ? ಹೌದು, ಇದು ನಾವು ಯಾವ ಪ್ರಾಡಕ್ಟ್ ತಯಾರು ಮಾಡ್ತೀವಿ ಅದು ಮೊದಲೇ ಡಿಸೈಡ್ ಆಗಿರುತ್ತೆ. ಓಕೆ. ಸೊ ಕೆಲವು ಗಿಡಮೂಲಿಕೆಗೆ ಅಂದರೆ ಫಾರ್ ಎಕ್ಸಾಂಪಲ್ ಯಾವ ಪ್ರಾಡಕ್ಟ್ ಅಂದರೆ ಈಗ ಡಿ ಪ್ಲಸ್, ಹೌದು, ಈಗ ಅಮೃತೋನಿ ಡಿ ಪ್ಲಸ್ ತಗೊಂಡ್ರೆ ಓಕೆ, ಕೆಲವು ಗಿಡಮೂಲಿಕೆಗಳಿಗೆ ನಾವು 8 ಗಂಟೆ ನೆನೆಸಿಡ್ಬೇಕು, ಕೆಲವು 12 ಗಂಟೆ ನೆನೆಸಿಡ್ಬೇಕು, ಈ ಥರ ಎಲ್ಲ ಇರುತ್ತೆ. ಓಕೆ. ಸೊ ಆ ಗಿಡಮೂಲಿಕೆ ಜೊತೆಗೆ ಒಂದು 80% ನೋನಿ, ಇನ್ನೊಂದು 20 ಭಾಗ ಗಿಡಮೂಲಿಕೆ ಹಾಕಿಬಿಟ್ಟು ಓಕೆ, ಇಂಡೈರೆಕ್ಟ್ ಹೀಟಲ್ಲಿ ಇದು ಸ್ಟೀಮಲ್ಲಿ ಬಾಯ್ಲ್ ಆಗುತ್ತೆ. ಸ್ಟೀಮ್ ಬಾಯ್ಲಿಂಗ್. ಸ್ಟೀಮ್ ಬಾಯ್ಲಿಂಗ್, ಇದು ಬಾಯ್ಲರೇ ಬೇರೆ ಇರುತ್ತೆ. ಓಕೆ. ಸೊ ಅದು ಬಾಯ್ಲ್ ಆಗ್ತಾ ಆಗ್ತಾ ಕಷಾಯ ರೂಪಕ್ಕೆ ಬರುತ್ತೆ. ಓಕೆ, ಪ್ರತಿಯೊಂದು ಅಂತ ಇದೆ. ಹೌದು, ಅದು ಆ ಹಂತಕ್ಕೆ ಬಂದಾಗ ಓಕೆ, ಅದನ್ನ ಫಿಲ್ಟ್ರೇಷನ್ಗೆ ಹೋಗ್ಬಿಟ್ಟು ಬಾಟ್ಲಿಂಗ್ ಮೆಷಿನಿಗೆ ಹೋಗಿ ಆ ಕಡೆಗೆ ಹೋಗುತ್ತೆ. ಲ್ಯಾಬೊರೇಟರಿಯಲ್ಲಿ ಫಸ್ಟು ಯಾವುದೇ ಗಿಡಮೂಲಿಕೆ ಬಂದಾಗ ಚೆಕ್ ಆಗುತ್ತೆ. ಅದಕ್ಕೂ ಮುಂಚೆ ನಮ್ಮ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಅವರು ಅದರ ಕ್ವಾಲಿಟಿ, ಅದರ ಗಾತ್ರ, ಈಗ ಉದಾಹರಣೆಗೆ ನಿಮ್ಗೆ ಅಮೃತ ಬಳ್ಳಿ ಹೇಳ್ಬೇಕಂದ್ರೆ 3 ವರ್ಷ ಏಜ್ ಆಗಿರಬೇಕು, ಹೆಬ್ಬೆರಳು ಗಾತ್ರ ಇರಬೇಕು, ಈ ಥರ ಎಲ್ಲ ಆಯುರ್ವೇದದಲ್ಲಿ ಹೇಳಿದೆ. ಆ ವರ್ಣನೆಗೆ ಸರಿಯಾಗಿ, ಆ ಶ್ಲೋಕಕ್ಕೆ ಸರಿಯಾಗಿ ಇದೆಯಾ ಫಿಸಿಕಲ್ ಆಗಿ, ಕಲರು, ಪರಿಮಳ, ಆ ಥರದಲ್ಲಿ ಆರಿಸ್ತಾರೆ. ಅದು ಆ ರೀತಿಯಲ್ಲಿ ಆರಿಸಿದ್ರು ಸಹ ಅದನ್ನು ಮತ್ತೆ ಲ್ಯಾಬೊರೇಟರಿ ಒಳಗೆ ಪಕ್ಕ ಕೆಮಿಕಲ್ ಮಾಲಿಕ್ಯೂಲ್ಸ್ ಅಥವಾ ಅದು ಏನು ಇರಬೇಕಾದ್ರೆ ಪ್ರಾಪರ್ಟೀಸ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಓಕೆ. ಸೊ ಆ ನಂತರನೇ ನಾವು ಅದನ್ನು ಸ್ಲೈಸ್ ಮಾಡಿ ಪೌಡ್ರ್ ಮಾಡಿ ನಮ್ಮ ಪ್ರೊಡಕ್ಷನಿಗೆ ಬಳಸುವಂಥದ್ದು. ಓಕೆ. ಪ್ರೊಡಕ್ಷನಿನ ಪ್ರತಿ ಹಂತದಲ್ಲೂ ಲ್ಯಾಬ್ ಚೆಕ್ ಆಗುತ್ತೆ. ಓಕೆ. ಪ್ರೊಡಕ್ಷನ್ ಆದ ತಕ್ಷಣ ಬ್ಯಾಚ್ ಟ್ಯಾಂಕಿಗೆ ಹೋಗುತ್ತೆ ಲಿಕ್ವಿಡ್, ಅಲ್ಲಿಂದ ಬಾಟ್ಲಿಂಗ್ ಯೂನಿಟಿಗೆ ಬರುತ್ತೆ. ಇಲ್ಲಿ ಪ್ಯಾಕೇಜ್. ಹೌದು, ಎಟ್ ಎ ಟೈಮ್ 8 ಬಾಟ್ಲ್ಸ್ ಆಗಿ ಅದು ಫಿಲ್ ಆಗಿ ಆಟೋ ಕ್ಯಾಪ್ ಆಗುತ್ತೆ. ಕ್ಯಾಪ್ ಆಗಿ ನಮ್ಮ ಪ್ಯಾಕಿಂಗ್ ಸೆಕ್ಷನಿಗೆ ಹೋಗುತ್ತೆ. ಇದು ನಮ್ಮ ಪ್ಯಾಕೇಜಿಂಗ್ ಯೂನಿಟ್. ಓಕೆ. ಸೊ ಅಲ್ಲಿ ಪ್ರೊಡಕ್ಷನ್ ಹಾಲಲ್ಲಿ ಏನು ತಯಾರಾಗುತ್ತೆ ಅದು ಕನ್ವೆ ಬೆಲ್ಟಲ್ಲಿ ಹೀಗೆ ಬರುತ್ತೆ. ಓಕೆ. ಬಂದು ಶೃಂಗಾರದ ಕೆಲಸ, ಬ್ಯಾಚ್ ನಂಬರ್ ಯಾವುದು, ಪೈನ್ ಆಯಿಲ್ ಎಲ್ಲ ಇದು ಪೈನ್ ಆಯಿಲ್ ರೋಲ್ ಆನ್. ಓಕೆ. ರೆಡಿಯಾಗಿ ಈಚೆಗೆ ಬರುತ್ತೆ. ಓಕೆ. ಇದು ಆರ್ಥೋ ಪ್ಲಸ್. ಓಕೆ. ನಮ್ಮ ಪಾಪ್ಯುಲರ್ ಪ್ರಾಡಕ್ಟ್. ಓಕೆ. ಇದರಲ್ಲೂ ಕೂಡ ಅದೇ ಹೇಳಿದಾಗೆ 80% ನೋವು ನಿವಾರಣೆಗೆ ಬೇಕಾಗಿರೋಂಥ ಗಿಡಮೂಲಿಕೆ ನಮ್ಮ ರಿಸರ್ಚ್ ಟೀಮ್ ಅವರು ಹೇಗೆ ಕಾಂಪೋಷನ್ ಮಾಡಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಬಳಸಿದ್ದೀವಿ. ನಾವು ಈಗ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ನಮಗೆ ಯಾವ ಅಥಾರಿಟಿ ಕೇಳಲ್ಲ, ಹ್ಯೂಮನ್ ಟ್ರಯಲ್ ಬೇಕು. ಅದೇ ಕ್ಲಿನಿಕಲಿ ಪ್ರೂವನ್ ಅಂತ ಇದೆ ಇಲ್ಲಿ. ಹೌದು, ಇದರ ಎಲ್ಲ ಪ್ರತಿಯೊಂದು ಫಾರ್ಮುಲೇಷನ್ನು ಕೂಡ ನಮ್ಮ ಲ್ಯಾಬಲ್ಲೇ ಆಗುತ್ತೆ. ಲ್ಯಾಬು ಎನ್ಎಲ್ ಅಕ್ರಿಡೇಷನ್ನು ಆಗಿದೆ, ಎನ್ಎಬಿಎಲ್ ಅಕ್ರಿಡೇಷನ್ ಆಗಿದೆ, ಆಯುಷ್ ಅಪ್ರೂವ್ಡ್ ಆಗಿದೆ, ಎಲ್ಲ ಸರ್ಟಿಫಿಕೇಶನ್ಸ್ ಇರೋಂಥದ್ದು. GMP ಇದೆಯಾ? GMPನೂ ಇದೆ. ಓಕೆ, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್. ಹೌದು. ಅದರಲ್ಲಿ ಫಾರ್ಮುಲೇಷನ್ ಡೆವಲಪ್ ಆಗಿರುತ್ತೆ. ಈ ಪ್ರಾಡಕ್ಟಿಗೆ ನಮ್ಮ ಅಮೃತೋನಿ ಡಿ ಪ್ಲಸ್ ಎರಡಕ್ಕೂ ಕೂಡ ಹ್ಯೂಮನ್ ಟ್ರಯಲ್ಲು ಆಗಿದೆ. ಅದ್ರ ಅವಶ್ಯಕತೆ ಇಲ್ಲ, ಯಾವುದೇ ಅಥಾರಿಟಿ ನಮಗೇನು ಕೇಳಲ್ಲ. ಬಟ್ ನಮ್ಮ ಕ್ಯೂರಿಯಾಸಿಟಿಗೆ ಮತ್ತೆ ಪೇಪರ್ ಮಾತಾಡೋಗಿ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಮಾಡಿಸಿದ್ವಿ. ಫ್ಯಾಂಟಾಸ್ಟಿಕ್ ರಿಸಲ್ಟ್. ಯಾವುದೇ ನೋವಿಗೆ ಹೇಗೆ ಕೆಲಸ ಮಾಡುತ್ತೆ ನಾವು ಭಾಳ ಅಥೆಂಟಿಕ್ ಆಗಿ ಮಾತಾಡ್ಬೋದು. ಗ್ರೇಟ್. ಇದು ನಮ್ಮ ಅಮೃತೋನಿ ಡಿ ಪ್ಲಸ್, ಡಿ ಫಾರ್ ಡಯಾಬಿಟಿಕ್. ಇದು ಕೂಡ ಕ್ಲಿನಿಕಲಿ ಪ್ರೂವನ್. ಇದು ಅಂದ್ರೆ ನಮ್ದು ಸೆಲ್ ಲೈನ್ ಸ್ಟಡಿ, ಅನಿಮಲ್ ಸ್ಟಡಿ, ಹಾಗೆ ಹ್ಯೂಮನ್ ಟ್ರಯಲ್ ಎಲ್ಲವೂ ಆಗಿದೆ. ಎಲ್ಲ ಕಂಪ್ಲೀಟ್ ಆಗಿದೆ. ತುಂಬ ಲಕ್ಷಾಂತರ ಜನರಿಗೆ ಇವತ್ತು ಬೇಕೇ ಆಗಿರೋ ಪ್ರಾಡಕ್ಟ್ ಇದು. ಓಕೆ. ಈಗ ಹೊರಗಿನ ದೇಶಕ್ಕೆ ಅವ್ರು ಆರ್ಡರ್ ಮಾಡಿ ತರಿಸ್ಕೊಳ್ಳೋದು. ಹೌದು, ಅಮೆಝಾನ್ ಆ ಥರ ಅದಲ್ಲಿ ಹೋಗ್ತಾರೆ. ಆಲ್ ಓವರ್ ಇಂಡಿಯಾ ಹಂಗೂ ಇದೆ, ಆಲ್ ಓವರ್ ವರ್ಲ್ಡ್ ಹೋಗುತ್ತೆ. ನಿಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು? ಈಗ ನಾವು ಮಾಡಿದಾಗ ಸಪೋಸ್ ಈಗ ನಿಮಗೆ ಏನೋ ಒಂದು ಹೆಲ್ತ್ ಬೆನಿಫಿಟ್ ಸಿಕ್ಕಿದ್ರೆ ನೀವು ಇನ್ಯಾರನ್ನೋ ಇಂಟ್ರಡ್ಯೂಸ್ ಮಾಡ್ಕೊಡ್ತಾ ಇದ್ರಿ. ಹೀಗೆ ವರ್ಡ್ ಆಫ್ ಮೌತಲ್ಲೇ ಸ್ಪ್ರೆಡ್ ಆಗಿತ್ತು. ನಮ್ಮ ಕರ್ನಾಟಕ ಆಲ್ಮೋಸ್ಟ್ ತುಂಬ ಕಡೆ ಇತ್ತು. ಇವತ್ತು ದೇಶದ ಯಾವುದೇ ಹಳ್ಳಿಯಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ ಒಂದಷ್ಟು ಲಭ್ಯ ಇದೆ ಅಂದರೆ ಅಲ್ಲಿ ನಮ್ಮ ಕನ್ಸ್ಯೂಮರ್ಸ್ ಇದ್ದಾರೆ. ಓಕೆ. ಇದು ಫಿನಿಶ್ಡ್ ಗುಡ್ಸ್ ಇರೋ ವೇರ್ ಹೌಸ್? ಹೌದು, ಇದು ನಮ್ಮದು ವೇರ್ ಹೌಸು. ಸೊ ಇಲ್ಲಿ ಬ್ಯಾಚ್ ರೆಕಾರ್ಡ್ ಪ್ರಕಾರ ಯಾವ ರೋಲ್ ಏನಿದೆ, ಯಾವುದು ಡಯಾಬಿಟಿಕ್, ಫಾರ್ ಎಕ್ಸಾಂಪಲ್ ಇದು ಡಿ ಪ್ಲಸ್ ಇದೆ, ಡಯಾಬಿಟಿಕ್ ಪ್ರಾಡಕ್ಟ್ ಇದೆ, ಹೀಗೆಲ್ಲ ಸ್ಟಾಕಲ್ಲಿ ಇರುತ್ತೆ. ನಮ್ದು ಎಲ್ಲ 3 ಯೂನಿಟ್ ಇಂದನೂ ಕೂಡ ಈ ಥರ ಸ್ಟೇಕರಲ್ಲಿ ಎಲ್ಲಿಗೆ ಯಾವ ಪ್ರಾಡಕ್ಟ್ ಮೂವ್ಮೆಂಟು ಆ ಥರ ಎಲ್ಲ ಹ್ಯಾಂಡ್ಲಿಂಗು ಈಸಿ ಮಾಡ್ಕೊಂಡಿದ್ದೀವಿ. ಲಾರಿ ಬಂದಾಗ ಅಲ್ಲಿ ಲೋಡ್ ಆಗುತ್ತೆ, ಸ್ವಲ್ಪ ಈಸಿ ಆಗುತ್ತೆ ಹ್ಯಾಂಡ್ಲಿಂಗ್. ಈಸಿ ಆಗುತ್ತೆ. ಹೌದು, ನಾನು ಸುಮಾರು ವೇರ್ ಹೌಸ್ ಎಲ್ಲ ನೋಡಿದ್ದೀನಿ, ಫ್ಯಾಕ್ಟ್ರಿ ವಿಸಿಟ್ ಎಲ್ಲ ಮಾಡಿದ್ದೀನಿ. ಒಂದು ನಿಮಗೆ ಕಾಂಪ್ಲಿಮೆಂಟ್ ಮಾಡಬೇಕು, ಸ್ಟಾರ್ಟಿಂಗಿಂದ ಎಲ್ಲಿವರೆಗೆ ಹೈಜೀನ್. ಥ್ಯಾಂಕ್ ಯು. ಸ್ವಚ್ಛತೆ. ಹೌದು. ಇದು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಇಂಡಿಯಾದಲ್ಲಿ 24 ಜನ ರೈತರಿಗೆ ಸಿಕ್ತು. ರೈತರಿಗೆ ಸಿಕ್ಕುವಂತ ಹೈಯೆಸ್ಟ್ ಅವಾರ್ಡ್ ಪ್ಲಾಂಟ್ ಜೀನೋಮ್ ಸೇವಿಯರ್ ಅವಾರ್ಡ್ ಅಂತ. ಥ್ಯಾಂಕ್ ಯು ಸರ್. ಅಮರ್ ಪ್ರಸಾದ್ ಅವರೇ, ನಮ್ಮ ಕೃಷಿ ತೋಟಕ್ಕೆ ಬಂದ್ರಿ, ನಮ್ಮ ಇಂಡಸ್ಟ್ರಿಗೆ ಬಂದ್ರಿ, ಮಾಧ್ಯಮದ ಮೂಲಕ ನಮಗೆ ಉತ್ತೇಜನ ಕೊಡ್ತಾ ಇದ್ದೀರಿ, ನೈತಿಕವಾದ ಜವಾಬ್ದಾರಿನ ಹೆಚ್ಚು ಮಾಡ್ತಾ ಇದ್ದೀರಿ. ತುಂಬ ಸಂತೋಷ ಆಯಿತು. ನಮಗೂ ತುಂಬ ಖುಷಿ ಆಯಿತು.